ಓಂ ನಮಃ ಶಿವಾಯ. ನಾನು ಎಷ್ಟು ಥರ ಮೂವಿಗಳು ನೋಡಿದ್ದೀನಿ ಅಂದರೆ, ಲವ್ ಸ್ಟೋರಿ ನೋಡಿದ್ದೀನಿ. ರಾಜಾರಾಣಿ ಹೇಳಿಲ್ವಾ, ನಾನು ಏನೋ ಗೊತ್ತಿಲ್ಲ, ಒಂದು ಸಾಂಗ್ ಕೇಳಿದ್ರೆ, ಒಂದು ಸಾಂಗ್ನ ಪದೇ ಪದೇ ಫೀಲ್ ಆಗ್ತೀನಿ. ನನ್ನ ಜೀವನದಲ್ಲಿ ಬದುಕಬೇಕು ಅನಿಸುತ್ತೆ, ಬದುಕಿದ್ದೀನಿ. ಇವಾಗ ಸಂಜಿತ್ ಹೆಗಡೆ ಅವರು ಅನ್ಕೊಂಡು ನನ್ನ ಫೇವ್ರೇಟ್. ಸಾಂಗ್ಸಲ್ಲಿ ಸಂಜಿತ್ ಹೆಗಡೆ, ಸಿಸಿರಾಮ್, ಯುವನ್ ಶಂಕರ್ ರಾಜ. ಓಕೆ, ಅವ್ರ ವಾಯ್ಸ್ ಇಷ್ಟ ನನಗೆ. ಓಕೆ, ಧನುಷ್ ಅವರು ಬರವಣಿಗೆನಲ್ಲಿ ಅವ್ರು ಸಾಂಗ್ ಆಡೋದು ಇಷ್ಟ. ಆಯಿತಾ, ಈ ಥರ ಅವರೆಲ್ಲ ಒಂದೊಂದು ಗಿಫ್ಟು ಕೊಟ್ಟಿದ್ದಾರೆ. ಆ ಥರ ಎಲ್ಲ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅಂದರೆ ವಿಜುವಲ್ಸ್, ಅವರು ಅದಕ್ಕೆ ಅಲ್ವಾ ಸಾಂಗ್ ಮಾಡೋದು, ಒಂದು ವಿಜುವಲ್ಸ್. ಅದೇ ಥರ ನಾನು ಅವಾಗ ಹೇಳ್ದಂಗೆ ಶಿವಮಳ್ಳಿ ಸರ್ ಹತ್ರ ಒಂದು ಸೆಲ್ಫಿ ತೊಗೊಡ್ಸೋರು ನಮ್ಮ ನವೀನ್ ಅಣ್ಣ ಅಂತ. ಆ ಸೆಲ್ಫಿ ಫೋಟೋ ನಿಮಗೆ ಎಲ್ಲಿದೆ ಅಂದರೆ, ಸೈಕುಟ್ಟಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಇವಾಗ ಸೈಕುಟ್ಟಿ ಅನ್ನೋ ಫೇಸ್ಬುಕ್ ಇದೆಯಲ್ವಾ, ಅದೇ ಥರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು. ಇವಾಗ ನೀ ಯಾರು ಕ್ರಿಯೇಷನ್ಸ್ ಬಂದು ನನ್ನ ಜರ್ನಿ ಬಗ್ಗೆ ಹೇಳ್ಕೊಳಕ್ಕೆ, ಸೈಕುಟ್ಟಿ ಬಂದು ನಂಗೆ ಅವತ್ತಿಂದನೂ ಇದೆ. ಓಕೆನಾ, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅದರಲ್ಲಿದೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶ್ರೀಮುಳ್ಳಿ ಅವ್ರ ಜೊತೆ ಫಸ್ಟ್ ಟೈಮ್ ನನ್ನ ಫೇವ್ರೇಟ್ ಹೀರೋ ಅವರೇ ನನ್ನ ಮೊಬೈಲ್ ಇಸ್ಕೊಂಡು ನನ್ನ ಹಗ್ ಮಾಡಿ ಫೋಟೋ ಹಿಡಿತಾರೆ ಅವ್ರ ಮನೆಯಲ್ಲಿ. ಅಂದರೆ ಒಂದು ಗಿಫ್ಟ್ ಅದು ನಮ್ಮ ನವೀನ್ ಅಣ್ಣ ಅವ್ರು ಕೊಟ್ಟಿದ್ದು. ಅದೇ ಥರ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ನಲ್ವ, ಒಂದೊಂದು ಪದಗಳು ಅವರು ಸಪ್ತಸಾಗರದ ಆಚೆ ಎಲ್ಲೋ ತೆಗೆದ್ರು. ನಾನು ಸಪ್ತಸಾಗರದ ಅವನು ಒಬ್ರು ಇದ್ದರು, ಅವ್ರಿಗೆ ಹೇಳ್ತಾ ಇದ್ದೆ, ನೋಡೋಣ ಬಾ ಅಂತ. ನೋಡಿಲ್ಲ ಪಾರ್ಟ್ 1. ಓಕೆನಾ, ನಾನು ಮೊಬೈಲಲ್ಲಿ ನೋಡಿಸ್ದೆ ಡೌನ್ಲೋಡ್ ಮಾಡಿ. ಪಾರ್ಟ್ 2 ಬರೋಷ್ಟಾಗಿ ನಾನು ಅದನ್ನು ಅನುಭವಿಸ್ಕೊಂಡೇ ಬಂದ್ಬಿಟ್ಟೆ ಟ್ರೈಲರ್ ನೋಡ್ಬಿಟ್ಟು. ಆಯಿತಾ, ಆ ಥರ ಒಂದೊಂದು ಸನ್ನಿವೇಶಗಳು ನಮ್ಮ ಜೀವನನ ಬದಲಾಯಿಸುತ್ತೆ. ಸಪ್ತಸಾಗರದ ಆಚೆ ಜೈಸಿ ಇದೆಲ್ಲ ಇದು ಮಾಡ್ತಾರೆ, ಆ ಥರ ನಾನು ಅನುಭವಿಸ್ಬಿಟ್ಟೆ. ಆಮೇಲೆ ಕಾದಲ್ಕೊಂಡೇನಿಂದ ಹಿಡಿದು ನಮ್ಮ ಧನುಷ್ ಅವ್ರದ್ದು, ನಮ್ಮ ಶ್ರೀಮುಳ್ಳಿ ಅವ್ರದ್ದು ಮಿಂಚಿನ ಓಟ, ಇದು ಏನಕ್ಕೆ ಸೋಲ್ತು ಮಿಂಚಿನ ಓಟ. ಅದಕ್ಕೆ ಅಣ್ಣ ತಮ್ಮಂದ್ರೆ ಹಾಕ್ಕೊಂಡು ಒಂದು ಸ್ಕೇಲಲ್ಲಿ ಇವಾಗ ಹೇಳಿಲ್ಲ, ಎಲ್ಲ ಸೆಲೆಬ್ರಿಟೀಸ್ನೂ ಕರ್ಕೊಂಬಂದು ನಮ್ಮ ಕನ್ನಡದಿಂದ ಶ್ರೀಮುಳ್ಳಿ ಅವ್ರನ್ನ, ಅವ್ರ ಅಣ್ಣ ಅವ್ರನ್ನ, ಮತ್ತು ತಮಿಳಿಂದ ಧನುಷ್ ಅವ್ರನ್ನ, ತೆಲುಗಿಂದ ಇವ್ರನ್ನ, ಹಿಂದಿಯಿಂದ ಟೈಗರ್ ಶರೀಫ್ನ ಯಾರನ್ನ ಕರ್ಕೊಂಬರಮ್ಮ. ಓಕೆನಾ, ಇಷ್ಟು ದೊಡ್ಡ ಸ್ಕೇಲಲ್ಲಿ ನಾನು ಕತೆ ಸ್ಟಾರ್ಟ್ ಮಾಡಿದ್ದೀನಿ, ಯೋಚನೆ ಮಾಡಿದ್ದೀನಿ, ಬರೆದಿದ್ದೀನಿ. ಒಂದು ಸುಮ್ಮನೆ ಕಂಟೆಂಟ್ ಬರ್ಕೊಂಡಿದ್ದೀನಿ, ಈ ಥರ ಮಾಡ್ಬೋದು ಅಂದ್ಬಿಟ್ಟು. ಓಕೆನಾ, ರೀಸೆಂಟಾಗಿ ನಾನು ಮಾರ್ಕೋ ನೋಡಿದೆ, ಕೆ ಜಿ ಎಫ್ ನೋಡಿದೆ. ಕೆ ಜಿ ಎಫ್ ಫಿಲಮಲ್ಲಿ ಯಾವ ಥರ ಅಂದರೆ, ಪಾರ್ಟ್ 1 ಪಾರ್ಟ್ 2 ನಾವು ಎರಡು ನೋಡಿದ್ರೂ ನಮಗೆ ಡಿಫ್ರೆನ್ಸ್ ಗೊತ್ತಾಗೋಲ್ಲ. ಆದರೆ ಪಾರ್ಟ್ 2ನಲ್ಲಿ ಕ್ಲೈಮ್ಯಾಕ್ಸ್ ಅನ್ನೋದು ಇರುತ್ತಲ್ವ, ಪ್ರಕಾಶ್ ರಾಜ್ ಅವರು ಹೇಳ್ತಾರೆ ಕ್ಲೈಮ್ಯಾಕ್ಸ್, ನಮ್ಮ ಅಪ್ಪ ಇದ್ದೀರಿ ಕತೆನ ಯಾವುದೋ ಯುದ್ಧಗಳು ಥರ ಇಲ್ಲ ತಾಯಿ ಮಗು ಪ್ರೀತಿ ಥರ ಹೇಳಿರೋರು ಅಂತ. ಅದೇ ಥರ ಆ 3 ನಿಮಿಷ ಕ್ಲೈಮ್ಯಾಕ್ಸ್ ನಾವು ನೋಡ್ಬಿಟ್ಟು ಇಡೀ ಫಿಲಮ್ ನಮಗೆ ಅರ್ಥ ಆಗ್ಬಿಡುತ್ತೆ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಒಬ್ರಿಗೆ ಇದೆ ಅಂತ. ಆಮೇಲೆ ಎಷ್ಟೋ ಜನಕ್ಕೆ ನೋಡ್ಸಿದ್ದೀನಿ ಆ 3 ನಿಮಿಷ ಸೀನ್ನ. ಅವ್ರು ಗನ್ನೆತ್ಕೊಂಬಂದು ಪಾರ್ಲಿಮೆಂಟಲ್ಲಿ ಶೂಟ್ ಮಾಡೋದು ಯಶ್ ಅವರು. ಓಕೆನಾ, ಅದನ್ನ ಎಷ್ಟೋ ಜನಕ್ಕೆ ನೋಡಿಸಿದ್ದೀನಿ. ಇವಾಗ ಉಪೇಂದ್ರ ರಕ್ತ ಕಣ್ಣೀರು ಅಂತ ಹೇಳಿದ್ನಲ್ವ, ಒಂದು ತಮಿಳಲ್ಲಿದೆ, ಒಬ್ಬರು ಮಾಡಿದ್ದಾರೆ ರಕ್ತ ಕಣ್ಣೀರು 1980s. ಓಕೆನಾ, ಅದೇ ಥರ ಇವರು ಅದೇ ಥರ ಆ್ಯಕ್ಟಿಂಗು, ಅದೇ ಥರ ಎಕ್ಸ್ಪ್ರೆಷನ್ಸು, ಒಂದು ಚೂರು ಡಿಫ್ರೆನ್ಸ್ ಇಲ್ದಿರ ನಾನು ತುಂಬ ಜನಕ್ಕೆ ನೋಡಿಸಿದ್ದೀನಿ. ತಮಿಳಲ್ಲಿ ಬೈಟಮ್ ಬ್ಲ್ಯಾಕಲ್ಲಿ ಹಾಕಿ ಉಪೇಂದ್ರ ಸರ್ ಅವ್ರದ್ದು ಆ್ಯಕ್ಟಿಂಗು ಹಾಕಿ ಒಂದು ಸನ್ನಿವೇಶ, ಒಂದೇ ಸನ್ನಿವೇಶನ ಹಾಕಿ ತಮಿಳಲ್ಲೂ ಆ್ಯಕ್ಷನ್ ನಾನು ನೋಡಿಸಿದ್ದೀನಿ. ಅದೇ ಥರ ಎಲ್ಲೂ ಮಿಸ್ಟೇಕ್ ಇಲ್ಲ. ಆಯಿತಾ, ಆ ಬರವಣಿಗೆಗೆ ಆ ಭಾವನೆ ತುಂಬ್ತಾರೆ, ಇದು ಮಾಡ್ತಾರೆ ಅಂದರೆ ಅದು ಗ್ರೇಟ್ ಅಲ್ವಾ. ಅದಕ್ಕೆ ನನ್ನ ಕತೆನ, ನನ್ನ ಜರ್ನಿನ ಒಂದು ಪುಸ್ತಕ ಬರೆಯೋಣ ಅಂದರೆ, ಇನ್ನೂ ತುಂಬ ಇದೆ ಕತೆ. ನಾನು ಬರೆದಿರೋ ಕತೆ ಎಲ್ಲ ನಿಮ್ಗೆ ಹೇಳ್ತೀನಿ ಹೋಗ್ತಾ. ನಮ್ಮ ಬ್ಯೂಟಿಫುಲ್ ಹೇಳೋದಿದೆ. ನಾನು ಫಸ್ಟ್ ಕತೆನೇ ಇವಾಗ 2 ಮುಗಿಸಿದ್ದೀನಿ. ಬ್ಯೂಟಿಫುಲ್ ಮುಗಿಸಿದ್ದೀನಿ, ಕಲರ್ಫುಲ್ ಮುಗಿಸಿದ್ದೀನಿ. ಇವಾಗ ವಂಡರ್ಫುಲ್ ಹೇಳಬೇಕು ನಿಮಗೆ. ಆಯಿತಾ, ಆ ವಂಡರ್ಫುಲ್ ಹೇಳೋಕ್ಕೆ ಮುಂಚೆ ನನ್ನ ಭಾವನೆಗಳು ನಿಮ್ಗೆ ಹೇಳ್ಬೇಕಲ್ವ, ಏನರಿಂದ ಸ್ಟಾರ್ಟ್ ಆಯಿತು, ಏನಕ್ಕೆ ಸಿನಿಮಾ ಹುಚ್ಚು, ಈ ಥರ ಬರವಣಿಗೆ ಹುಚ್ಚು ಅಂತ. ಪ್ರೇಮಂ ಪೂಜ್ಯಂ ನೋಡಿದೆ ಕನ್ನಡದಲ್ಲಿ. ರೀಸೆಂಟಾಗಿ ತೆಲುಗಲ್ಲಿ ಕಲರ್ ಫೋಟೋ ನೋಡಿದೆ. ಲವ್ ಸ್ಟೋರೀಸ್, ನಾನು ತುಂಬ ಲವ್ ಸ್ಟೋರೀಸ್ ನೋಡ್ತೀನಿ, ಆದರೆ ತಡ್ಕೊಳೋ ಶಕ್ತಿ ನಮಗಿಲ್ಲ. ಆದರೆ ಆ ಪ್ರೀತಿ ತಡ್ಕೊಳೋ ಶಕ್ತಿ ನಮಗೆ ಇಲ್ಲ. ಯಾಕೆ ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ, ಎಲ್ಲರ ಜೀವನ ನಡೀತಾ ಇರುತ್ತೆ. ಅದಕ್ಕೆ ಹೇಳೋದು, ಪ್ರೀತಿ ಅನ್ನೋದು ಮನುಷ್ಯ ಅನ್ನೋದು ಅರ್ಥ ಅಲ್ಲ. ಆಯಿತಾ, ಯಾವತ್ತೇ ಆಗಲಿ ನಂಬಿಕೆ, ಪ್ರೀತಿ ಅನ್ನೋ ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಿರುತ್ತೋ ಅದೇ ನಂಬಿಕೆ. ಅದಕ್ಕೆ ಹೇಳ್ತಾ ಇಲ್ವ, ನಾನು ಪಾದಯಾತ್ರೆ ಏನಕ್ಕೆ ಅಂದರೆ, ನಾವು ಮುಟ್ಟಬೇಕಂದ್ರೆ ನಾವು ಮುಟ್ಟಲೇಬೇಕು. ಅದಕ್ಕಂತ ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಆ ಪ್ರಯತ್ನದಲ್ಲಿ ತುಂಬ ಸೋಲುಗಳು ಬರುತ್ತೆ, ತುಂಬ ಗೆಲುವುಗಳು ಬರುತ್ತೆ, ತುಂಬ ಪಾಠಗಳು ಹೇಳ್ಕೊಡುತ್ತೆ. ಇಲ್ಲ ನಮ್ಮ ಪಾಠವನ್ನು ನಮಗೆ ನೋಡಿಸುತ್ತೆ, ಇಲ್ಲ ನಾವು ಬರ್ದಿರೋದು ನಾವು ಇನ್ನೊಬ್ರ ಕೈಯಲ್ಲಿ ಮಾಡಿಸೋ ಪ್ರಯತ್ನನೂ ಪರಿಸ್ಥಿತಿನೂ ಬರುತ್ತೆ. ಅದಕ್ಕೆ ನನ್ನ ಪಾದಯಾತ್ರೆ ಇದು. ಓಕೆನಾ, ದೇವರು ಎಲ್ಲಿದ್ದಾನೋ ಗೊತ್ತಿಲ್ಲ, ಜೀವಂತವಾಗಿರೋರನ್ನ ನಾನು ನೋಡಿಲ್ಲ, ನೋಡೋದು ಇಲ್ಲ, ಮುಂದೆ ನೋಡ್ತೀನಲ್ಲ ಗೊತ್ತಿಲ್ಲ. ಆದರೆ ಹೋದ್ಮೇಲೆ ದೇವರಾಗಿದ್ದಾರೆ ಹೊರತು ಜೀವಂತವಾಗಿದ್ದಾಗ ಯಾರೂ ದೇವ್ರನ್ನ ನಾನು ನೋಡಿಲ್ಲ. ಎಲ್ಲರೂ ಹೋದ್ಮೇಲೆ ದೇವರಾಗೋದು.
ಅದಕ್ಕೆ ನಾನು ರೂಪದಲ್ಲಿ ನೋಡಿದ್ದೀನಿ ಹೊರತು ಜೀವಂತವಾಗಿ ನೋಡಿಲ್ಲ. ಇವಾಗ ನಮ್ಮ ನವೀನ್ ಅಣ್ಣ ಅವರು ಬಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸಂಘ ಇದೆ ದೇವನಹಳ್ಳಿನಲ್ಲಿ, ರಾಣಿ ಕ್ರಾಸ್ ಅಂತಿದೆಯಲ್ಲ ಅದು ಸಂಘ. ಇವಾಗ ಅಲ್ಲಿ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ, ಬೋರ್ಡ್ ಇದೆ, ದೊಡ್ಡದಾಗಿ ಇದು ಮಾಡಿಸಿ ಪೋಸ್ಟರ್ ಹಾಕಿದ್ದಾರೆ. ಓಕೆನಾ. ಅವ್ರ ಅಭಿಮಾನ, ನಿಷ್ಕಲ್ಮಶವಾದ ನಗು ಎಲ್ಲರಿಗೂ ಇಷ್ಟ ಆಯಿತು. ಅದಕ್ಕೆ ಹೇಳಿಲ್ಲ, ವಂಡರ್ಫುಲ್ ಇದೆ ತುಂಬ ಹೇಳೋ ಅಂಥದ್ದು, ವಂಡರ್ಫುಲ್ ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ. ನನ್ನ ಫಸ್ಟ್ ಡ್ರೀಮ್ ಒಂದು ಸ್ನೇಹ ಸಂಬಂಧ ನನಗೆ ಯಾವತ್ತು ಸ್ಟಾರ್ಟ್ ಆಯಿತು, ನಮ್ಗೆ ಅರಿವಿಗೆ ಬಂತು, ಒಂದು ಸ್ನೇಹ ಅನ್ನೋ ಅರಿವಿಗೆ ಅವತ್ತು ಬರೆದಿದ್ದು ಬ್ಯೂಟಿಫುಲ್, ಕಲರ್ಫುಲ್, ವಂಡರ್ಫುಲ್. ಸುಂದರವಾಗಿರುವ ಪ್ರಪಂಚದಲ್ಲಿ ಬಣ್ಣ ಅಂತ ವ್ಯಕ್ತಿಗಳನ್ನು ಪರಿಚಯಿಸಿ ಆ ಬಣ್ಣಗಳಲ್ಲಿ ಅದ್ಭುತವಾಗಿ ನಾವು ಕೊನೆಗೊಳ್ಳುವುದೇ ನಮ್ಮ ಜೀವನ. ಅದಕ್ಕೆ ಹೇಳೋದು ಸ್ನೇಹ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಏನೇನೋ ಹೇಳ್ಬೋದು ಅನ್ಕೊಬೋದು, ನೀವು ಕರೆಕ್ಟಾಗಿ ನನ್ನ ಅಬ್ಸರ್ವ್ ಮಾಡಿದ್ರೆ, ನನ್ನ ಫಾಲೋ ಆದರೆ ನಿಮಗೆ ಪ್ರತಿಯೊಂದು ಕಥೆನೂ ನಿಮಗೆ ಅರ್ಥ ಆಗುತ್ತೆ. ಓಂ ನಮಃ ಶಿವಾಯ.